ಆಪ್ಕಿ ಅದಾಲತ್ನಲ್ಲಿ ಡಿಪಿ ಯಾದವ್ ಅವರ ಮೇಲಿರುವ ಆರೋಪ. ತಮ್ಮ ಮಗನನ್ನ ಉಳಿಸಲು ಇವರು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಿದ್ದಾರೆ. ಯಾದವ್ ಜಿ, ನಾನ್ ಮಾತಾಡ್ತಾ ಇರೋದು ಜೆಸಿಕಾ ಲಾಲ್ ಮರ್ಡರ್ ಕೇಸ್ ಬಗ್ಗೆ. ಈ ನಡುವೆ ಜನರ ಮನಸ್ಸಿನ ಮೇಲೆ ಈ ಕೇಸ್ ಬಹಳ ಪರಿಣಾಮವನ್ನ ಬೀರಿದೆ. 1999ರ 30 ಏಪ್ರಿಲ್ನಲ್ಲಿ ಜೆಸಿಕಾ ಲಾಲ್ ಮರ್ಡರ್ ಆಗಿತ್ತು. ನಿಮ್ಮ ಮಗ ವಿಕಾಸ್ ಯಾದವ್ ಕೂಡ ಅದರಲ್ಲಿ ಒಬ್ಬ ಅಕ್ಯೂಸ್ಡ್ ಆಗಿದ್ರು. ಮತ್ತೆ ಯಾವಾಗ ಕೋರ್ಟಿಂದ ತೀರ್ಪು ಬಂತೋ ಪ್ರತಿಯೊಬ್ರು ಕೂಡ ಬಿಡುಗಡೆಯಾದ್ರು. ಆ ಕೇಸ್ನಲ್ಲಿ ವಿಕಾಸ್ ಯಾದವ್ನ ರೋಲ್ ಏನೂ ಇಲ್ಲ. ನಾನ್ ನಿಮ್ಗೆ ಈ ಮಾಹಿತಿ ಆಧಾರದ ಮೇಲೆ ಹೇಳ್ತಿದ್ದೀನಿ. ಮತ್ತೆ ರಜತ್ ಜಿ, ನನಗೆ ದುಃಖ ಆಗ್ತಿದೆ. ಯಾವುದೇ ಮಾಹಿತಿ ಆಧಾರ ಇಲ್ದೇನೆ ಒಂದು ವಿಷಯದ ಬಗ್ಗೆ ಹೇಳಲಾಗುತ್ತೆ. ಅದು ಅವರ ಇಂಟ್ರೆಸ್ಟ್ನಲ್ಲಿ ಇರ್ಬೋದು, ಆದ್ರೆ ಆ ಪರಿಣಾಮನ ದೂರ ತನಕ ವಿಕಾಸ್ ಯಾದವ್ ಈ ಕೇಸಲ್ಲಿ ಅಕ್ಯೂಸ್ ಅಲ್ಲ. ವಿಕಾಸ್ ಯಾದವ್ನ ರೋಲ್ ಏನು ಇಲ್ವೇ ಇಲ್ಲ. ಕೇವಲ 201ರ ಒಂದು ಸೆಕ್ಷನ್ ಅವ್ರ ಮೇಲೆ ಹಾಕಿದ್ರು. ಮನು ಶರ್ಮಾ ಇವ್ರಿಗೆ ಗೊತ್ತು. ಮತ್ತೆ ಯಾವ್ದೋ ಗಾಡಿ ಮಾಡಿ ಎಲ್ಲಿಂದಾನೋ ಹೊರಗೆ ಹಾಕಿದ್ರು. ಕೇಸ್ ಆದ್ಮೇಲೆ ಇದು ಅವ್ರ ಮೇಲಿದ್ದ ಚಾರ್ಜ್, ಅದು ಗೌರವಾನ್ವಿತ ಹೈಕೋರ್ಟ್ ಕೊಟ್ಟಿದ್ದು. ಡಿಪಿ ಯಾದವ್ನಿಂದ ಚಾರ್ಜ್ ಮಾಡೋದಕ್ಕೆ ಆಗಲ್ಲ, ಆದ್ರೆ ರಜತ್ ಶರ್ಮಾ ಚಾರ್ಜ್ ಮಾಡ್ಲೂಬಹುದು. ಆದ್ರೆ ಎಫ್ಐಆರ್ ಅಲ್ಲಿ ಹೀಗೆ ಬರ್ದಿದ್ರು, ಅವರು ಶೆಲ್ಟರ್ ಕೊಟ್ಟಿದ್ರು ತಮ್ಮ ಮನೆಯಲ್ಲಿ, ಬಲವಂತರಾಯ್ ರಾಜಕಾರಣಿ ಮನೆ. ನನಗನ್ಸಿದ್ದನ್ನ ನಾನು ನಿಮಗೆ ಹೇಳಿದ್ದೀನಿ. ನೀವು ಅದನ್ನ ಶೆಲ್ಟರ್ ಹೇಳಿ, ನಿಮಗೆ ಇಷ್ಟ ಬಂದಾಗ ಹೇಳ್ಕೊಳ್ಳಿ. ಮತ್ತೆ ಪರಿಚಯ ಇರೋದು, ಸ್ನೇಹ ಇರೋದು ಯಾವುದೇ ಬಹಳ ಕೆಟ್ಟ ದೊಡ್ಡ ವಿಷಯ ಅಲ್ಲ. ಮನು ಶರ್ಮಾ ಏನು ಕಳ್ಳ ದರೋಡೆಕೋರ ಮತ್ತೆ ಅಂತ ಪರಿವಾರದ ಹುಡುಗ ಅಲ್ಲ. ಭಾರತದ ರಾಷ್ಟ್ರಪತಿಯ ಸಂಬಂಧಿಕರಲ್ಲಿ ಮನು ಶರ್ಮಾ ಒಬ್ರು. ಖಂಡಿತ ನನ್ನ ಮಗನ ಕ್ಲಾಸ್ ಫೆಲ್ಲೋ ಚಂಡೀಗಢದಲ್ಲಿ ಅವನಿದ್ದ. ಆ ಅರ್ಥದಲ್ಲಿ ಅವನು ಅವನ ಹತ್ರ ಬರ್ಬೋದು, ಸ್ನೇಹ ಬೆಳಿಬಹುದು. ಪರಿಚಯ ಅಂದ್ರೆ ಇದರರ್ಥ ಅದಲ್ಲ ವಿಕಾಸ್ ಯಾದವ್ ಕ್ರೈಮ್ ಮಾಡ್ದ. ಇಲ್ಲ, ಪೊಲೀಸ್ನವ್ರು ಹೇಳೋದೇನಂತಂದ್ರೆ ಮರ್ಡರ್ ಆದ್ಮೇಲೆ 30ನೇ ಏಪ್ರಿಲ್ನ ರಾತ್ರಿ ತಮ್ಮ ಮನೆಯಲ್ಲಿ ಶೆಲ್ಟರ್ ಕೊಟ್ರು. ಪೊಲೀಸ್ ಅಂತೂ ಇತ್ತೀಚೆಗೆ ಆ ಕೇಸಲ್ಲಿ ಇದನ್ನು ಹೇಳಿದ್ರು, ಡಿಪಿ ಯಾದವ್ ಬುಲೆಟ್ಸ್ ಬದಲಾಯಿಸಿದ್ರು. ನಾನ್ ಸವಾಲ್ ಹಾಕ್ತೀನಿ. ನಾನ್ ಸವಾಲ್ ಹಾಕಿ ಮತ್ತೆ ನಿಮ್ಮೆಲ್ಲರ ಮುಂದೆ ಈ ಮಾತನ್ನ ನನ್ನ ಬಾಯಿಂದ ಹೇಳ್ತಿದ್ದೀನಿ. ಒಂದ್ ವೇಳೆ ಆ ಕೇಸ್ನ ಯಾವುದೇ ಒಬ್ಬ ವ್ಯಕ್ತಿ, ಒಬ್ಬ ಸಾಕ್ಷಿಯ ಡಿಪಿ ಯಾದವ್ಗೆ ಪರಿಚಯ ಇದ್ರೆ ಅಥವಾ ಭೇಟಿ ಆಗಿದ್ರೆ ಶಿಕ್ಷೆ ಏನು ಅಂತ ನೀವು ಹೇಳಿ, ಅನ್ಭವಿಸಕ್ ನಾನು ತಯಾರಾಗಿರ್ತೀನಿ. ಯಾದವ್ ಜಿ, ಇದು ನಿಜ ಅಲ್ವಾ? ಯಾವಾಗ ನಿಮ್ಮ ಮಗನ್ನ ಪೊಲೀಸ್ ಮುಂದೆ ಸರೆಂಡರ್ ಮಾಡ್ಸಿದ್ರೋ 19 ದಿನಗಳ ನಂತರ ಮೊದಲು ಅವರು ಇಂಫಾಲದ ಕೋರ್ಟ್ನಿಂದ ತಮ್ಮ ಒಂದು ನಿರೀಕ್ಷಣಾ ಜಾಮೀನನ್ನ ತಗೊಂಡಿದ್ರು. ಪೊಲೀಸ್ ಕಾರ್ಯಾಚರಣೆಗೆ ಯಾರು ಹೆದರಲ್ಲ. ಅವನಿಗೆ ಹೇಳಿದ್ರು, ಅವನು ಎಲ್ಲಿ ಬಿಸ್ನೆಸ್ ಮಾಡ್ತಿದ್ನೋ, ಎಲ್ಲಿ ಇರ್ತಿದ್ನೋ ಅಲ್ಲಿನ ನ್ಯಾಯಾಲಯದಿಂದ ಒಂದು ನಿರೀಕ್ಷಣಾ ಜಾಮೀನ ತಗೊಂಡ್ ಬಂದ. ಅದ್ರಲ್ಲೇನ್ ತಪ್ಪಿದೆ? ನಿರೀಕ್ಷಣಾ ಜಾಮೀನು ಇದೇ ದಿಲ್ಲಿನಲ್ಲಿ 100 ಆಗುತ್ತೆ ಪ್ರತಿದಿನ. ಆದ್ರೆ ಅವನು ಡಿಪಿ ಯಾದವ್ನ ಮಗ. ನಮಗೆ ಇದೇ ಶಿಕ್ಷೆ ಸಿಕ್ತಿರೋದು ಇವತ್ತಿನವರೆಗೂ. ಯಾಕಂದ್ರೆ ಅವನು ಡಿಪಿ ಯಾದವ್ನ ಮಗ. ಅದಕ್ಕೆ ಅವನ್ಯಾಕೆ ನಿರೀಕ್ಷಣಾ ಜಾಮೀನ್ ತಗೊಂಡ? ಬಾಕಿ ರಜತ್ ಶರ್ಮಾ ಮೇಲ್ ಕೇಸ್ ಆದ್ರೆ ನಾಡಿದ್ದು 3 ಜಾಮೀನ್ ಬಂದ್ಬಿಡುತ್ತೆ. ಬೇರೆ ಯಾರ ಮೇಲಾದ್ರೂ ಕೇಸ್ ಆದ್ರೆ 4 ಜಾಮೀನ್ ತಗೊಂಡ್ ಬರ್ತಾರೆ. ಸೊ ಇದೇನ್ ಅಪರಾಧ ಅಲ್ವಲ್ಲ ಅವನು ನನ್ ಮಗ ಆಗಿರೋದು. ನಾನಂತೂ ಜೀವನದಲ್ಲಿ ಯಾವಾಗ್ಲೂ ಜನರ ಸೇವೆ ಮಾಡಿದ್ದೀನಿ. ಯಾದವ್ ಜಿ, ನಿಮ್ಮ ಮಗನ ಮೇಲೆ ಇದನ್ನು ಮೊದಲನೇ ಸಲ ಆರೋಪ ಆಗಿಲ್ಲ. ಇದಕ್ಕೂ ಮೊದಲು ಕೂಡ ಅವನ ಮೇಲೆ ಮರ್ಡರ್ನ ಕೇಸ್ 19ನೇ ವಯಸ್ಸಿನಲ್ಲೇ ದಾಖಲಾಗಿದೆ. ಖಂಡಿತ ಇಲ್ಲ. ಈ ಕೇಸ್ನ ನಾಮನಿರ್ದೇಶನ ಯಾವಾಗ ಆಗಿತ್ತೋ ಉತ್ತರ ಪ್ರದೇಶದಲ್ಲಿ, ಆಗ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇತ್ತು. ಯಾವಾಗ ನನ್ನ ಮೇಲೆ ಕೇಸ್ ಹಾಕಿದ್ರೋ ಆಗ ಅವನ ಮೇಲೆ ಕೂಡ ಕೇಸ್ ಹಾಕಿದ್ರು. ಒಬ್ಬ ಹುಡುಗ ದೇವೇಂದ್ರನ ಮರ್ಡರ್ ನಾನು ಹೇಳ್ತಿದ್ದೀನಲ್ಲ ಈ ಕೇಸ್. ಆದ್ರೆ ಅದೇ ಸರ್ಕಾರ ಮತ್ತೆ ಆ ಕೇಸ್ನ ಹಿಂದಕ್ ತಗೋತು. ಯಾಕಂದ್ರೆ ತಪ್ಪು ತಿಳುವಳಿಕೆಯಿಂದ ಮತ್ತು ತಪ್ಪಾದ ರೀತಿಯಲ್ಲಿ ನಾಮನಿರ್ದೇಶನ ಮಾಡಿದ್ರು. ಅದಕ್ಕೆ ಸರ್ಕಾರನೇ ಆ ಕೇಸ್ನ ವಾಪಸ್ ತಗೊಂಡ್ರು. ನಾನ್ ಯಾವುದೇ ನ್ಯಾಯಾಲಯದಲ್ಲಿ ಕೇಸ್ ನಡೆಸಿಲ್ಲ. ಸರ್ಕಾರ ತನ್ನ ತಪ್ಪನ್ನ ತಿಳ್ಕೊಂಡು ಆ ಕೇಸ್ನ ವಾಪಸ್ ತಗೊಂಡ್ರು. ಜೆಸಿಕಾ ಲಾಲ್ ಕೇಸಲ್ಲಿ ಪಬ್ಲಿಕ್ ಒಪಿನಿಯನ್ನ ಒಂದ್ ವೇಳೆ ನೀವು ನೋಡಿದ್ರೆ, ಜನತೆ ಅಭಿಪ್ರಾಯ ನೀವು ನೋಡಿದ್ರೆ, ಜನ ಇದನ್ನ ನಂಬುತ್ತಾರೆ, ಬಹಳಷ್ಟು ಸಾಕ್ಷಿಗಳ ಮೇಲೆ ಪ್ರಭಾವವನ್ನ ಬೀರಿ ಅವರನ್ನ ಬದಲಾಯಿಸಿದ್ರು ಅಂತ. ರಜತ್ ಜಿ, ಅಭಿಪ್ರಾಯನ ಯಾರು ರೂಪಿಸ್ತಾರೆ? ಅಭಿಪ್ರಾಯನ ನೀವು ರೂಪಿಸ್ತೀರಾ. ನಿಮ್ ಹತ್ರ ಒಂದು ವಿನಂತಿ, ನ್ಯಾಯನ ಮೇಣದ ಬತ್ತಿಯ ಮಂದ ಬೆಳಕಿನಲ್ಲಿ ನೋಡೋ ಪ್ರಯತ್ನ ಮಾಡಬೇಡಿ. ಯಾದವ್ ಜಿ, ಇವತ್ತು ನಿಮ್ ಹತ್ರ ಸೂರ್ಯನ ಬೆಳಕಲ್ಲಿ ನೋಡೋ ಪ್ರಯತ್ನ ಮಾಡಿ. ಯಾಕಂದ್ರೆ ನೀವೇನ್ ಹೇಳ್ತಿರೋ ಅದನ್ನ ಇಡೀ ದೇಶದ ಕೋಟ್ಯಾಂತರ ಜನ ನೋಡ್ತಾರೆ. ಅದರ ಪರಿಣಾಮ ಕೋಟ್ಯಾಂತರ ಜನರ ಮನಸ್ಸಿನ ಮೇಲೂ ಆಗುತ್ತೆ. ನನಗ್ ಗೊತ್ತಿಲ್ಲ, ನಿಮ್ಮ ನಿರೂಪಕ ಈಗ ಡಿಪಿ ಯಾದವ್ನ ಬಾಹುಬಲಿ ಅಂತಿದ್ದ. ಬಾಹುಬಲಿ ಅಂತ ಹನುಮನ್ಗೆ ಹೇಳ್ತೀವಿ, ನಾವಂತೂ ಅವ್ರ ಕಾಲ್ ಧೂಳಿಗೂ ಸಮಾನರಲ್ಲ. ಸೊ ಇಂಥ ಪದಗಳ ಪ್ರಯೋಗವನ್ನ ಜನರಿಗಾಗಿ ಮಾಡೋಕೆ ಮುಂಚೆ ನೀವು ಯೋಚಿಸ್ಬೇಕು. ಯಾದವ್ ಜಿ, ನೀವು ಉತ್ತರ ಪ್ರದೇಶದಲ್ಲಿ ಎಲ್ಲಿಗೆ ಹೋದ್ರು ನಿಮ್ಮನ್ನ ಬಾಹುಬಲಿ ಅಂತಾನೆ ಜನ ಕರೀತಾರೆ. ನಿಮ್ಮನ್ನ ಮಾಫಿಯಾ ಅಂತ ಕರೀತಾರೆ. ಕರಿಬಾರ್ದು. ನಿಮ್ಮನ್ನ ಮರ್ಡರ್ ಕರಿಬಾರ್ದು. ಆದ್ರೂ ನಾವು ಒಳ್ಳೆ ಪದಗಳನ್ನ ಉಪಯೋಗಿಸ್ತೀವಿ. ಹಾಗೆ ನೋಡಿದ್ರೆ ನಿಮ್ಮನ್ನ ಮೀಡಿಯಾದ ಮಾಫಿಯಾ ಅಂತ ಕರಿಬಹುದು. ಖಂಡಿತ ಕರಿಬಹುದು. ನಿಮಗೆ ಹೀಗೆ ಮೀಡಿಯಾದಲ್ಲಿ ಬಹಳಷ್ಟು ಜನ ಇದ್ದಾರೆ. ಈಗ ತಾನೇ ಒಂದು ಮೀಡಿಯಾ, ಅದರ ಹೆಸರನ್ನ ನಾನು ಹೇಳಕ್ ಇಷ್ಟಪಡಲ್ಲ, ರಾಷ್ಟ್ರಪತಿಯವರಿಗೆ SMS ಒಂದು ಪ್ರಕ್ರಿಯೆ, ಅದರಿಂದ ಕೋಟ್ಯಾಂತರ ರೂಪಾಯಿ ಇವರು ಸಂಪಾದಿಸ್ತಾರೆ. SMS ನ ಒಂದು ರೇಟ್ ಇದೆ. ನೀವೆಲ್ಲ ಮಾಡ್ತೀರಾ SMS. 2 ಲಕ್ಷ SMS ತಗೊಂಡ್ ರಾಷ್ಟ್ರಪತಿಗೆ. ನಿಮಗ್ ಗೊತ್ತಾ ಆ ಮೀಡಿಯಾಗೆ ಎಷ್ಟು ಇನ್ಕಮ್ ಆಯ್ತು?
ಸಾಮಾನ್ಯ ವ್ಯಕ್ತಿಗೆ ಪಾಪ ಇದೆಲ್ಲ ಗೊತ್ತೇ ಇಲ್ಲ. ನನ್ಗನ್ಸುತ್ತೆ ಮೀಡಿಯಾದಿಂದ ಬಹಳ ಇಲ್ಲ, ತೊಂದ್ರೆ ತೊಂದ್ರೆ- ಆಗಿದೆ. ಯಾದವ್ ಸಾಬ್, ನೀವು ಅದೇ ಭಾರತೀಯನ ನಿಜಾಂಶ. ಜನರ ಮುಂದೆ ಕರೆಸ್ತಿಲ್ಲ. ತೊಂದ್ರೆ ಆಗೋದು ಅವ್ರಿಗೆ ಯಾರ್ ಬಗ್ಗೆ ಮಾತಾಡ್ತಾರೋ. ನೀವೇನಾದ್ರೂ ಕೇಳ್ಬೇಕು ಅಂತಿದ್ದೀರಾ? ಹೇಗೆ- ನಿಮ್ಗೆ ಮೈಕ್ರೋಫೋನ್ ಹೇಗೆ ಒಂದ್ ನಿಮಿಷ ಅವ್ರಿಗೆ ಕೇಳಿ. ಹೇಗಂದ್ರೆ ಮೇಡಮ್, ಯಾದವ್ಜಿ ಮೀಡಿಯಾ SMS ಇಂದ ಎಷ್ಟ್ ಕೋಟಿ ಬೇಕಾದ್ರೂ ಸಂಪಾದಿಸ್ಲಿ, ಅದರಿಂದ ಪಬ್ಲಿಕ್ ಏನು ನಷ್ಟ ಆಗ್ತಿಲ್ಲ ತಾನೇ. ನಾವ್ ನಮ್ ಪ್ರೀತಿಯಿಂದ ನಾನ್ SMS ಹೇಳ್ತಿರೋದು ಕಳಿಸ್ತಿದೀವಿ. ಮೀಡಿಯಾ ಅದು ಎಲ್ಲಿ ನಮ್ ಪರ್ಸನಲ್ ವಿಷಯ, ನಾವ್ ಅವ್ರಿಗೆ ಇದು ಮೆಸೇಜ್ ಪರ್ಸನಲ್, ಕಳಿಸ್ತೀವಿ. ದಟ್ ಇಸ್ ನಾಟ್ ಪರ್ಸನಲ್ ಮ್ಯಾಮ್. ಇಲ್ಲ ಇಲ್ಲ, ಅದ್ ಇದು ನಮ್ದು. personal ಅಲ್ಲ. ನಮ್ 2 ರೂಪಾಯಿ ಖರ್ಚಾಗ್ತಿದ್ಯೋ ಇದು 6 ರೂಪಾಯಿ personal ಅಲ್ಲ. ಖರ್ಚಾಗ್ತಿದ್ಯೋ ಅದ್ ನಮ್ ಇದು ಪರ್ಸನಲ್ ಮ್ಯಾಟರ್. ಈ ಬಡವನ ಜೇಬಿಂದ ಹೋಗ್ತಿದೆ. ಮರ್ಡರ್ ಅಥವಾ ಕೊಲೆನೂ ಮಾಡ್ತಿಲ್ಲ, ಇದು ಇವ್ರು ಈ ಯಾರಿಗೂ ನವಯುವ ತೊಂದ್ರೆನೂ ಕೊಡ್ತಿಲ್ಲ. ಇದು ಈ ನವಯುವಕನ ಜೇಬಿಂದ ಹೋಗ್ತಿದೆ. ನವಯುವಕರು ಉನ್ಮಾದದಲ್ಲಿ SMS ರಜತ್ಜಿ ಯಾವ ಕಳಿಸಿದ್ದಾರೆ. ರೀತಿ ದುಡ್ಡು ಮಾಡ್ತಿದ್ದಾರೆ, ಯಾವ್ದು ರೀತಿ ತಪ್ಪಾದ ರೀತಿ ದುಡ್ಡು ಮಾಡ್ತಿಲ್ವಲ್ಲ, ಅವರಲ್ಲಿ ಮೆಸೇಜ್ ಕೊಡ್ತಾರೆ ನೀವು SMS ಮಾಡಿ ಅಂತ. ನಮ್ ಇಷ್ಟ ನಾವು SMS ಈ ರೀತಿ ಮಾಡಿ. ಮಾಡೋದು ಬಹಳ ದೊಡ್ಡ ತಪ್ಪು. ನಾನು ಇದನ್ನ ಮಾಫಿಯಾಗಿರಿ ಅಂತ ಕರಿತೀನಿ, ಮೀಡಿಯಾದ ಮಾಫಿಯಾಗಿರಿ. ಯಾದವ್ಜಿ ನೀವ್ ಹೇಳ್ತಾ ಇವರು ಇದ್ದೀರಾ, ಸಾಮಾನ್ಯ ಜನರ ಶೋಷಣೆ ಮಾಡೋ ಕೆಲಸ ಮಾಡ್ತಿದ್ದಾರೆ. ಯಾದವ್ಜಿ ಅವ್ರು ಹೇಳ್ತಾ ಇರೋದೇನಂದ್ರೆ ಕನಿಷ್ಠ ಪಕ್ಷ ಬಲವಂತವಾಗಿ ಯಾವುದೇ ಮೀಡಿಯಾ ತಗೋತಾ ಇಲ್ವಲ್ಲ, ನಿಮ್ಮ ಹಾಗೆ ಕಿಡ್ನಾಪಿಂಗ್ ಮಾಡಿ ದುಡ್ಡನ್ನ ಸಂಪಾದನೆ ಮಾಡ್ತಾರೆ. ರಜತ್ಜಿ, ಒಂದಾದ್ರೂ ಕೇಸ್ ನಾನು ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ ಇಡೀ ದೇಶದ ಜನರಿಗೆ. DP ಯಾದವ್ನ ವಿರುದ್ಧ ಒಂದಾದ್ರೂ ಕಿಡ್ನಾಪಿಂಗ್ ಕೇಸ್ ಇದ್ರೆ ನನ್ನ ಮುಂದೆ ಕರೆಸಿ ಜನರನ್ನ. ನೀವು ಒಬ್ಬೊಬ್ಬರೇ ಇಂಟರ್ವ್ಯೂ ಮಾಡಿ ಏನ್ ಸಾಬೀತುಪಡಿಸ್ಬೇಕು ಅಂತಿದ್ದೀರಾ? ನೀವು ಕರೀರಿ, ಯಾವ್ದೇ ಪೊಲೀಸ್ ಆಫೀಸರ್ನ ಕರೆಸ್ಬೇಕಿತ್ತು, ಘಾಜಿಯಾಬಾದ್ನ SSP ನ ಕರೆಸ್ಬೇಕಿತ್ತು, ಬೇರೆ ಯಾವ್ದೇ ವ್ಯಕ್ತಿ ಯಾರ ನನ್ನ ವಿರುದ್ಧ ಪ್ರೂಫ್ ಕೊಡ್ಬೋದು, ಮಾತಾಡ್ಬೋದು, ಅವ್ರನ್ನ ಕರೆಸ್ಬೇಕಿತ್ತು. ನಾನ್ ನಿಮ್ಗೆ ನೀವು- ದಿಲ್ಲಿಯ ಪೊಲೀಸ್ ಕಮಿಷನರ್ KK ಪಾಲ್ನ ಹೇಳಿಕೆ ತೋರಿಸ್ತೀನಿ. KK ಪಾಲ್ ದಿಲ್ಲಿಯ ಪೊಲೀಸ್ ಕಮಿಷನರ್ ಆಗಿದ್ದಾರೆ, ಅವ್ರಿಗಿಂತ ದೊಡ್ಡ ಪೊಲೀಸ್ ಆಫೀಸರ್ ಯಾರೂ ರಜತ್ಜಿ, ಆಗಕ್ಕಾಗಲ್ಲ. ಮೀಡಿಯಾ ಅವ್ರು ಹೇಳಿದ್ರು ಜೆಸಿಕಾ ಲಾಲ್ ಮರ್ಡರ್ ಕೇಸಲ್ಲಿ ಆರೋಪಿಗಳು ಮತ್ತು ಅಧಿಕಾರಿಗಳ ನಡುವೆ ಒಳಸಂಚು ಸ್ಪಷ್ಟವಾಗಿ ಕಾಣುತ್ತೆ. ಹೌದಾ? ಯಾವುದೇ ಅಧಿಕಾರಿಯ ಬಗ್ಗೆ ನೀವು ಪ್ರಶ್ನೆ ಎತ್ತಿದ್ದೀರಾ? ನಾನು ದಿಲ್ಲಿಯ ಪೊಲೀಸ್ ನೀವು ಇಲ್ಲಿವರೆಗೂ ಯಾರಿಗಾದ್ರೂ ದಿಲ್ಲಿಯ ಪೊಲೀಸ್- ಹೇಳಿದ್ರಾ ದಿಲ್ಲಿ ಪೊಲೀಸರು ತಪ್ಪು ಇನ್ವೆಸ್ಟಿಗೇಷನ್ ಖಂಡಿತ ಮಾಡಿ? ಹೇಳಿದ್ದೀನಿ. ಮತ್ತೆ ಯಾವ ಪೊಲೀಸ್ ಆ ರಾತ್ರಿಯ ಕತ್ತಲೆಯಲ್ಲಿ 1:30ಗೆ ನೀವು ಒಬ್ಳು ಮಾಡೆಲ್ ನಗ್ನಳಾಗಿ ಡ್ರಿಂಕ್ ಸರ್ವ್ ಮಾಡ್ತಿದ್ಲೋ, ಅಲ್ಲಿ ಕೂತಿದ್ದ ಎಷ್ಟು ಜನ ಪೊಲೀಸ್ ಅಧಿಕಾರಿಗಳಿದ್ರು? ನಮ್ ಸಮಾಜದ ಮೌಲ್ಯಗಳು ಇವೇನಾ? ನಾವೇನಿ ಇತಿಹಾಸನ ಪುನರಾವರ್ತಿಸಲು ಬಯಸ್ತೇವಾ? ನಮ್ಮ ದೇಶದ ಋಷಿ ಮುನಿಗಳ ಫಕೀರರ ಜಗತ್ತು ಇದೇನಾ? ಎಲ್ಲಿ ರಾತ್ರಿ 1:30ಗೆ ಒಬ್ಳು ಮಾಡೆಲ್ ಜನರಿಗೆ ಡ್ರಿಂಕ್ ಸರ್ವ್ ಮಾಡೋದು ಯಾರು? ದೊಡ್ಡ ದೊಡ್ಡ ಅಧಿಕಾರಿಗಳೋ, ದೊಡ್ಡ ದೊಡ್ಡ ಯಾದವ್ಜಿ, ವ್ಯಕ್ತಿಗಳೋ? ನಮ್ಮ ದೇಶದ ಪರಂಪರೆ ಏನಂದ್ರೆ ನಿಮ್ಮ ಮಗ ಆ ಪಾರ್ಟಿನಲ್ಲಿರ್ತಾನೆ, ಮತ್ತೆ ಎಂಥವ್ರ ಜೊತೆಗೆ ಅಂತಂದ್ರೆ ಡ್ರಿಂಕ್ ಸರ್ವ್ ಮಾಡದೇ ಇದ್ರೆ ಅವ್ರನ್ನ ನೋಡಿ, shoot ಮಾಡು. ಅವ್ಳ್ ನನ್ನ ತಪ್ಪೇನಿತ್ತು? ಮಗ ಅಲ್ಲಿ ಇರ್ಲೇ ಇಲ್ಲ. ಮತ್ತೆ ನನ್ಗೆ ತೊಂದ್ರೆ ಆಗ್ತಿರೋದು ಇದೇ ವಿಷಯಕ್ಕೆ. ಆ ಪೊಲೀಸ್ ಅಧಿಕಾರಿಗಳ ಹೆಸರನ್ನ ಯಾಕೆ ಬಹಿರಂಗ ಪಡಿಸ್ತಿಲ್ಲ? ಇಲ್ಲ, ಯಾರೆಲ್ಲ ಕೂತಿದ್ರು ಯಾವ ಹುಡುಗಿ ಬಗ್ಗೆ ನೀವು ಹೇಳ್ತಾ ಅವ್ರನ್ನ ಇದ್ದೀರೋ? ಯಾಕೆ ಕೇಳ್ತಿಲ್ಲ? ಯಾರ್ಯಾರಿದ್ರು ಅಂತ ಅವ್ರನ್ನ ಯಾದವ್ಜಿ? ಸಾಕ್ಷಿ ಮಾಡ್ಲಿಲ್ಲ. ಯಾದವ್ಜಿ, ಯಾವ ಹುಡುಗಿ ಬಗ್ಗೆ ನೀವು ಹೇಳ್ತಾ ಯಾರು- ಇದ್ದೀರೋ ಅವಳು ಡ್ರಿಂಕ್ ಸರ್ವ್ ಮಾಡ್ತಾ ಇದ್ಲು. ಯಾರು ಅದ್ರ ಬಗ್ಗೆ ರಾತ್ರಿಯ ನೀವು- 1:30ಗೆ ಡ್ರಿಂಕ್ ಸರ್ವ್ ಮಾಡ್ತಿದ್ರೋ, ಯಾರ್ದು ಆ ರೆಸ್ಟೋರೆಂಟ್, ಅದರ ಮಾಲೀಕಳು ಮತ್ತೆ ಮಾಲೀಕನನ್ನ ಯಾಕೆ ಆರೋಪಿಗಳನ್ನಾಗಿ ಮಾಡ್ಲಿಲ್ಲ? ಅವ್ರನ್ನ ಯಾಕೆ ಕೇಳಲಿಲ್ಲ? ಯಾದವ್ಜಿ, ಮಾಲಿ- ನೀವು ಬರೀ ಇಷ್ಟ್ ಕೇಳಿ ಹೇಳಿ, ಸ್ವಲ್ಪ. ಆ ಹುಡುಗಿ ಡ್ರಿಂಕ್ ಸರ್ವ್ ಮಾಡ್ತಿದ್ಲು ಅಥವಾ ಇನ್ನೇನ್ ಮಾಡ್ತಿದ್ಲು? ಯಾರಿಗ್ ಹಕ್ಕಿತ್ತು ಅವಳನ್ನ ಕೊಲೆ ಮಾಡೋದಕ್ಕೆ? ನೀವು ಮಾಲಿನಿ ರಮಣಿಯ ಎವಿಡೆನ್ಸ್ ಓದಿದ್ರ? ನಾನು ನಿಮಗ್ ಕೇಳ್ತೀನಿ, ಇಲ್ಲ, ಇಲ್ಲ. ಕೊಲೆ ಮಾಡೋ ಅಧಿಕಾರ ಯಾರ್ ಕೊಟ್ರು? ಒಂದ್ ವೇಳೆ ಏನಾದ್ರೂ ಜೆಸಿಕಾನ ಕೇಸ್ ಹಾಕಿದ್ರೆ ಮತ್ತೆ ನೀವು ಮಾಲಿನಿ ನೀವು ನನಗೆ ರಮಣಿಯ ಬರೀ ಇಷ್ಟು ಎವಿಡೆನ್ಸ್ ಮಾತ್ರ ಹೇಳಿ. ನನಗೆ ಒಂದ್ ಗೊತ್ತು. ವೇಳೆ ಆ ಹುಡುಗಿಯಲ್ಲಿ ಏನೇ ಮಾಡ್ತಿದ್ರು ಅವಳನ್ನ ಕೊಲೆ ಮಾಲಿನಿ ಮಾಡೋ ಅಧಿಕಾರ ರಮಣಿ ಯಾರ್ ಅವರು, ಕೊಟ್ರು? ಬಿನಾ ರಮಣಿ ಅವರು ಸ್ಟೇಟ್ಮೆಂಟ್ ಕೊಟ್ರು. ಮನು ಶರ್ಮಾ ಮುಂದೆ ನಿಂತಿದ್ರು. ಹಿ ಇಸ್ ನಾಟ್ ದಟ್ ಪರ್ಸನ್. ಮಾಲಿನಿ ರಮಣಿ ಯಾರು? ಆ ರೆಸ್ಟೋರೆಂಟ್ನ ಮಾಲೀಕರು. ಏನ್ ಹೇಳಕ್ ಬಯಸ್ತೀರಾ ನೀವು? ಒಂದ್ ನಿಮಿಷ. ಹಾ, ನೀವ್ ಕೇಳ್ಬೇಕು ಅಂತಿದ್ದೀರಾ? ಕೇಳಿ. ಒಂದ್ ಕಡೆ ನೀವು ಮೀಡಿಯಾಗೆ ಬೈತಿದ್ದೀರಾ, ಮೀಡಿಯಾ ಇವ್ರಿಗೆ ಫೇವರ್ ಮಾಡುತ್ತೆ ಅಂತ. ಹೀಗೂ ಇರಬಹುದು, ಆ ಸಮಯದಲ್ಲಿ ಮೀಡಿಯಾ ನಿಮಗೆ ಫೇವರ್ ಮಾಡ್ತಿರ್ಬೋದು, ಮಾಲಿನಿ ರಮಾನಿ ನಿಮಗೆ ಫೇವರ್ ಮಾಡ್ತಿರ್ಬೋದು. ಹೀಗೂ ಇಲ್ಲ, ಆಗಿರಬಹುದು. ನಮ್ ಫೇವರ್ನ ಮಾತೇ ಬರಲ್ಲ. ನಾವ್ ಇದ್ರಲ್ಲಿ ಇಲ್ವೇ ಇಲ್ಲ. ನಮ್ದೇನು ರೋಲೇ ಇಲ್ಲ. ನಾನ್ ಹೇಳ್ತಿರೋದು ಏನು ಅಂದ್ರೆ, ಮೀಡಿಯಾಗೆ ನಿಮ್ಮ ರೋಲ್ ಕೇವಲ ಇಷ್ಟೇ. ಯಾವ ಹುಡುಗಿ ಕೊಲೆ ಆಯ್ತೋ ನೀವು ಅವಳು ಸತ್ತ 7 ವರ್ಷದ ನಂತರ ಅವಳ ಮೇಲೆ ಅಸಹ್ಯವಾದ ಆರೋಪ ಇಲ್ಲ ಮಾಡ್ತಾ ಇಲ್ಲ ಇಲ್ಲ, ನಾನು ಅಸಹ್ಯವಾದ ಆರೋಪ ಮಾಡ್ತಿಲ್ಲ. ಖಂಡಿತ ಕೆಟ್ಟದಾಗಿ ಇಲ್ಲ, ಮಾತಾಡ್ತಾ ಇದ್ದೀರಾ. ನಾನಂತೂ ಒಂದು ವ್ಯವಸ್ಥೆ ಬಗ್ಗೆ ಖಂಡಿತ ಮಾತಾಡ್ತಿದ್ದೀನಿ. ವ್ಯವಸ್ಥೆ. ನೀವಿವತ್ತು ಅವಳ ಮೇಲೆ ಆರೋಪ ಮಾಡ್ತಾ ಇದ್ರೆ ಡ್ರಿಂಕ್ಸ್ ಸರ್ವ್ ಮಾಡೋದು ಒಂದು ಅಪರಾಧ ಈ ಅಲ್ಲ. ಪ್ರಶ್ನೆ ನಿಮಗೆ ಕೇಳ್ತಿದ್ದೀನಿ ನಾನು. ಈ ಪ್ರಶ್ನೆ ನಾನು ನಿಮಗೆ ಕೇಳ್ತಿದ್ದೀನಿ. ಇದು ನಿಮಗಾಗಿ. ಹಾ, ನೀವ್ ಕೇಳಿ. ನಿಮ್ ಗ್ರಡ್ಜ್ ಏನಿದೆ ಜೆಸಿಕಾ ಲಾಲ್ ಅಗೇನ್ಸ್ಟ್ ಇದೆ, ಆದ್ರೆ ಇರ್ಬೇಕಾಗಿದ್ದು ಅಕ್ಯೂಸ್ಡ್ ಮೇಲೆ ಅಥವಾ ಯಾರ್ ಮೇಲೆ ಆರೋಪ ಮಾಡಿದಾರ ಅವ್ರ ಅಗೇನ್ಸ್ಟ್ ಇರ್ಬೇಕಿತ್ತು. ಸೊ ಇದೇನ್ ಹೇಳುತ್ತೆ ನಿಮ್ ಬಗ್ಗೆ? ನಿಮ್ದೇನ್ ಗ್ರಡ್ಜ್ ಇದೆ, ಅವಳು ಯಾವ ತಪ್ಪು ರೀತಿಲಿ ಡ್ರಿಂಕ್ಸ್ ಮಾರ್ತಾ ಇದ್ಲು, ಈ ಗ್ರಡ್ಜ್ ಜೆಸಿಕಾ ಯಾರ್ ವಿಕ್ಟಿಮ್ ಅವಳ ಮೇಲಿದೆ, ಆದ್ರೆ ಯಾರ್ ಅಕ್ಯೂಸ್ಡ್ ಅಥವಾ ಪಬ್ಲಿಕ್ ಯಾರನ್ನ ಅಕ್ಯೂಸ್ಡ್ ಅಂತಿದ್ಯೋ ಅವ್ರ ಮೇಲ್ ಏನೂ ಇಲ್ಲ. ನಾನ್ ವ್ಯವಸ್ಥೆ ಮೇಲೆ ಪ್ರಶ್ನೆ ಮಾಡ್ತಿದ್ದೀನಿ. ಇಲ್ಲ, ವ್ಯವಸ್ಥೆ ಮೇಲ್ ಪ್ರಶ್ನೆ Accused ನ ಮಾಡಿಲ್ಲ ನೀವು. ವಿರುದ್ಧ ಮೇಡಮ್ ನ್ಯಾಯಾಲಯ ತೀರ್ಪು ಕೊಟ್ಟಾಗಿದೆ. ನೀವು ನ್ಯಾಯಾಲಯಕ್ಕಿಂತ ಮೇಲಲ್ಲ. ಇಲ್ಲ, ನೀವು ಒಂದ್ ವೇಳೆ ನೀವು ನೀವು ಹೇಳೋದಾದ್ರೆ ನೀವು ನ್ಯಾಯಾಲಯಕ್ಕೆ ಮೇಲಿದ್ದೀರಾ. ನಾನೇನ್ ಹೇಳಕ್ ಇಷ್ಟಪಡಲ್ಲ. ಯೋರ್ ಗ್ರಡ್ಜ್ ವಾಸ್ ಅಗೇನ್ಸ್ಟ್ ಜೆಸಿಕಾ ಲಾಲ್. ಯಾದವ್ಜಿ ಅವರ ನೇರವಾದ ಪ್ರಶ್ನೆ ಏನಂದ್ರೆ, ನೀವ್ ಏನ್ ಹೇಳ್ತಾ ಇದ್ದೀರೋ ಅದರಿಂದ ಅನ್ಸುತ್ತೆ ನೀವು ಅಪರಾಧಿಗಳ ಪರವಾಗಿ ನಿಂತಿದ್ದೀರಾ ಅಂತ. ಇಲ್ಲ ರಜತ್ಜಿ, ನಾನ್ ನ್ಯಾಯಾಲಯದ ನಿಂದನೆಯನ್ನ ಮಾಡೋದಿಲ್ಲ. ನೀವು ಸತ್ತವರ ವಿರುದ್ಧವಾಗಿದ್ದೀರಿ. ನ್ಯಾಯಾಲಯ ತೀರ್ಪು ಕೊಟ್ಟಾಗಿದೆ. ನಾನು ಅದ್ರ ಮೇಲೆ ಏನ್ ಹೇಳಕ್ಕಾಗುತ್ತೆ? ನಾವ್ ಯಾವಾಗ್ಲೂ ಇಂತಹ ಜನರ ಪರವಾಗಿ ವಕಾಲತ್ತು ಮಾಡ್ತೀವಿ. ಯಾರು ಧೈರ್ಯದಿಂದ
ಅಧಿಕಾರ ಸಮಸ್ಯೆ, ನವಯುವಕರ ಸಮಸ್ಯೆ, ರೈತರ ಮತ್ತೆ ಕಾರ್ಮಿಕರ ಸಮಸ್ಯೆಗಳ ಪರವಾಗಿ ಕೆಲಸ ಈಗಂತೂ ಮಾಡ್ತಾರೆ. ನೀವು ಯಾರು ಮರ್ಡರ್ ಮಾಡ್ತಾರೋ, ಯಾರು ಮಾಫಿಯಾಗಳು ಅಂತವ್ರಿಗೆ ವಕಾಲತ್ ಮಾಡ್ತಾ ಇದ್ದೀರಾ. ನಾನು ಈಗ ತಾನೇ ಚಾಲೆಂಜ್ ಮಾಡ್ದೆ ನಿಮ್ಗೆ ರಜತ್ ಜಿ. ಯಾವುದೇ ಒಬ್ಬ ವ್ಯಕ್ತಿ, ಯಾವುದೇ ಒಂದು ಸಾಕ್ಷಿ ಒಂದ್ ವೇಳೆ ಇದನ್ನ ಹೇಳಿದ್ರೆ DP ಯಾದವ್ ಯಾವಾಗ್ಲಾದ್ರೂ ನನ್ನ ಭೇಟಿಯಾಗಿದ್ದ, ಇಲ್ಲ ಫೋನ್ ಮಾಡಿದ್ದ, ಇಲ್ಲ ಮಾತಾಡಿದ್ರೆ ಶಿಕ್ಷೆ ನಾನು ಹೇಳ್ದೆ, ನೀವು ನಿರ್ಣಯ ತಗೊಳ್ಳಿ, ನಾನು ಅನುಭವಿಸಕ್ ಸಿದ್ಧ ಅಂತ.